ಬ್ರಹ್ಮದೇವರು ಹೇಳುತ್ತಾರೆ, ಮನೋವೇಗದಿಂದ ಚಲಿಸುತ್ತಿರುವ ಆ ವಿಮಾನವು ಒಂದು ಅಪರಿಚಿತ ಸ್ಥಾನಕ್ಕೆ ಹೋಯಿತು. ಅಲ್ಲಿ ಸಮಸ್ತ ಫಲಗಳಿಂದ ತುಂಬಿದ ಅನೇಕ ವೃಕ್ಷಗಳಿದ್ದವು. ಕೋಗಿಲೆಗಳ ಹಿಂಡು ಆ ವೃಕ್ಷಗಳ ಶೋಭೆಯು ಹೆಚ್ಚಿಸಿತ್ತು. ವಿಸ್ತೃತವಾದ ಭೂಮಿ, ಅನೇಕ ಪರ್ವತಗಳು, ವನ ಉಪವನಗಳು ಆ ಸ್ಥಾನವನ್ನು ಸುಶೋಭಿತಗೊಳಿಸಿದ್ದವು. ಸ್ತ್ರೀ ಪುರುಷರು, ಪಶುಗಳು, ಪವಿತ್ರ ನದಿ ಸರೋವರಗಳು, ಬಾವಿಗಳು, ಹೊಂಡಗಳು, ಜಲಪಾತಗಳು ಅಸಂಖ್ಯವಾಗಿದ್ದವು. ಅದ್ಭುತವಾದ ಕೋಟೆ ಕೊತ್ತಲಗಳು ಆ ನಗರದ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಅದರಲ್ಲಿ ಅನೇಕ ಎತ್ತರವಾದ ಭವನಗಳಿದ್ದವು. ಉಚಿತವಾದ ಸ್ಥಾನದಲ್ಲಿ ಯಜ್ಞಶಾಲೆಯು ನಿರ್ಮಿಸಿತ್ತು. ಆ ನಗರವನ್ನು ನೋಡಿ ಅದರ ಪರಿಚಯ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಉಂಟಾಯಿತು. ಯೋಚಿಸಿದೆವು, ಇದು ಸ್ವರ್ಗವಿರಬಹುದು, ಆದರೆ ಇದನ್ನು ಯಾರು ರಚಿಸಿದರು? ವಾಸ್ತವವಾಗಿ ಆ ನಗರವು ಬಹಳ ಅದ್ಭುತವಾಗಿತ್ತು. ಅಲ್ಲಿಯ ರಾಜನು ದೇವತೆಗಳಂತೆ ದಿವ್ಯ ಪುರುಷನಾಗಿದ್ದನು. ಬೇಟೆಯಾಡಲು ಅವನು ವನದಲ್ಲಿ ತಿರುಗುತ್ತಿದ್ದನು. ಅವನನ್ನು ಮತ್ತು ವಿಮಾನದಲ್ಲಿ ಕುಳಿತಿರುವ ಭಗವತಿ ಜಗದಂಬೆಯನ್ನು ನಾವು ನೋಡಿದೆವು. ಇಷ್ಟರಲ್ಲಿ ನಮ್ಮ ವಿಮಾನವು ಗಾಳಿಯ ಹೊಡೆತಕ್ಕೆ ಆಕಾಶದಲ್ಲಿ ಸುತ್ತತೊಡಗಿತು. ಒಂದು ಕ್ಷಣದ ಬಳಿಕ ಅದು ಇನ್ನೊಂದು ಸುಂದರ ಪ್ರದೇಶಕ್ಕೆ ತಲುಪಿತು. ಅಲ್ಲಿ ನಾವು ಅನುಪಮ ನಂದನವನ್ನು ನೋಡಿದೆವು. ಪಾರಿಜಾತದ ತಂಪು ನೆರಳಲ್ಲಿ ಸುರಭಿ ಗೋವು ಕುಳಿತಿತ್ತು. ಪಕ್ಕದಲ್ಲೇ ಐರಾವತ ಆನೆಯು ವಿರಾಜಿಸುತ್ತಿತ್ತು. ನೂರಾರು ಅಪ್ಸರೆಯರು, ಯಕ್ಷರು, ಗಂಧರ್ವರು, ವಿದ್ಯಾಧರರು ಆ ಪಾರಿಜಾತದ ಉಪವನದಲ್ಲಿ ಹಾಡುತ್ತಾ ವಿಹರಿಸುತ್ತಿದ್ದರು. ನೋಡಿದರೆ ಅಲ್ಲೇ ಮಹಾನುಭಾವ ಇಂದ್ರನೂ ಇದ್ದನು. ಪಕ್ಕದಲ್ಲೇ ಅವನ ಪ್ರಾಣಪ್ರಿಯೆ ಶಚಿಯೂ ಇದ್ದಳು. ಆ ಸ್ವರ್ಗದ ದೃಶ್ಯವನ್ನು ನೋಡಿ ನಾವು ಆಶ್ಚರ್ಯಚಕಿತರಾದೆವು. ಜಲದ ಸ್ವಾಮಿ ವರುಣ, ಕುಬೇರ, ಯಮ, ಸೂರ್ಯ, ಅಗ್ನಿಯೇ ಮೊದಲಾದ ದೇವತೆಗಳು ಅಲ್ಲಿದ್ದರು. ಅವರನ್ನು ನೋಡಿ ನಮ್ಮ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಆ ನಗರವನ್ನು ಚೆನ್ನಾಗಿ ಅಲಂಕರಿಸಲಾಗಿತ್ತು. ಅಲ್ಲಿಯ ರಾಜನು ಇಂದ್ರನಾಗಿದ್ದನು. ಅವನು ಶಾಂತಚಿತ್ತನಾಗಿ ತೆರೆದ ಪಲ್ಲಕ್ಕಿಯಲ್ಲಿ ಕುಳಿತು ನಗರದಿಂದ ಹೊರಗೆ ಹೊರಟು ಹೋದನು. ನಾವು ವಿಮಾನದಲ್ಲಿ ಕುಳಿತುಕೊಂಡೇ ಈ ಕೌತುಕವನ್ನು ನೋಡುತ್ತಿದ್ದೆವು. ಅಷ್ಟರಲ್ಲಿ ನಮ್ಮ ವಿಮಾನವು ವೇಗವಾಗಿ ಚಲಿಸಿ ದಿವ್ಯಧಾಮ ಬ್ರಹ್ಮಲೋಕಕ್ಕೆ ತಲುಪಿತು. ಸಮಸ್ತ ದೇವತೆಗಳು ಆ ನಗರದ ಮುಂದೆ ತಲೆಬಾಗಿದ್ದರು. ಅಲ್ಲಿ ಇನ್ನೊಬ್ಬ ಬ್ರಹ್ಮ ವಿರಾಜಿಸುತ್ತಿದ್ದನು. ಅವನನ್ನು ನೋಡಿ ಭಗವಾನ್ ಶಂಕರ ಮತ್ತು ವಿಷ್ಣು ಅವರಿಗೆ ಬಹಳ ಆಶ್ಚರ್ಯವಾಯಿತು. ಸಭೆ ನಡೆಯುತ್ತಿತ್ತು. ಸಮಸ್ತ ವೇದಗಳು ತಮ್ಮ ತಮ್ಮ ಅಂಗಗಳ ಸಹಿತ ಮೂರ್ತಿಮಂತರಾಗಿ ಎದುರಿಗೆ ಕುಳಿತಿದ್ದವು. ಸಮುದ್ರಗಳು, ನದಿಗಳು, ಪರ್ವತಗಳು, ಪನ್ನಗಳು, ಉರಗರು ಇವರ ಸಮಾಜ ಏಕತ್ರಿತವಾಗಿತ್ತು. ಭಗವಾನ್ ಶಂಕರ ಮತ್ತು ವಿಷ್ಣು ನನ್ನಲ್ಲಿ ಕೇಳಿದರು, ಚತುರಾನನನೇ, ಈ ಅವಿನಾಶಿ ಬ್ರಹ್ಮನು ಯಾರು? ನಾನು ಉತ್ತರಿಸಿದೆ, ನನಗೆ ಏನೂ ತಿಳಿಯದು. ಸೃಷ್ಟಿಯ ಅಧಿಷ್ಠಾತೃ ಇವನು ಯಾರು? ಭಗವಂತನೇ? ನಾನು ಯಾರು? ಇವನು ಯಾರು? ಮತ್ತು ನಮ್ಮ ಉದ್ದೇಶವೇನು? ಈ ಗೊಂದಲದಲ್ಲಿ ನನ್ನ ಮನಸ್ಸು ಭ್ರಮಿತವಾಗಿತು. ಅಷ್ಟರಲ್ಲಿ ಮನಸ್ಸಿನಂತೆ ತೀವ್ರಗಾಮಿಯಾದ ಆ ವಿಮಾನವು ಅಲ್ಲಿಂದ ಹೊರಟಿತು ಮತ್ತು ಕೈಲಾಸದ ಸುಂದರ ಶಿಖರದಲ್ಲಿ ಹೋಗಿ ತಲುಪಿತು. ಅಲ್ಲಿ ಬಹಳಷ್ಟು ಯಕ್ಷರು ಇದ್ದರು. ಮಂದಾರದ ಒಂದು ಸುಂದರ ಉಪವನವು ಅಲ್ಲಿತ್ತು. ಅದರಲ್ಲಿ ಗಿಳಿ ಮತ್ತು ಕೋಗಿಲೆಗಳು ಕಲರವ ಮಾಡುತ್ತಿದ್ದವು. ವೀಣಾ ಮೃದಂಗಗಳ ಸುಖಮಯ ಧ್ವನಿಯು ಕೇಳಿಬರುತ್ತಿತ್ತು. ಅಲ್ಲಿಗೆ ವಿಮಾನವು ತಲುಪುತ್ತಲೇ ಒಂದು ಭವ್ಯ ಭವನದಿಂದ ತ್ರಿನೇತ್ರಧಾರಿ ಭಗವಾನ್ ಶಂಕರನು ಹೊರಗೆ ಬಂದನು. ಅವನು ನಂದಿಯ ಮೇಲೆ ಕುಳಿತಿದ್ದನು. ಅವನಿಗೆ 5 ಮುಖಗಳು ಮತ್ತು 10 ಭುಜಗಳಿದ್ದವು. ಮಸ್ತಕದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ಹುಲಿ ಚರ್ಮವನ್ನು ಹುಟ್ಟಿದ್ದನು. ಗಜ ಚರ್ಮವನ್ನು ಹೊದ್ದುಕೊಂಡಿದ್ದನು. ಮಹಾಬಲಿ, ಗಣಪತಿ ಮತ್ತು ಕಾರ್ತಿಕೇಯರು ಅಕ್ಕಪಕ್ಕದಲ್ಲಿ ನಿಂತು ರಕ್ಷಣೆಯ ಕಾರ್ಯವನ್ನು ನೆರವೇರಿಸುತ್ತಿದ್ದರು. ನಂದಿಯೇ ಮೊದಲಾದ ಪ್ರಧಾನ ರಕ್ಷಕ ಗಣಗಳು ಶಂಕರನ ಹಿಂದೆ ಮುಂದೆ ಜಯಕಾರ ಮಾಡುತ್ತಾ ನಡೆಯುತ್ತಿದ್ದರು. ನಾರದನೇ, ಆಗ ಭಗವಾನ್ ಶಂಕರನನ್ನು ಹಾಗೂ ಅವನ ಇತರ ಗಣಗಳನ್ನು ನೋಡಿ ನಮ್ಮ ಆಶ್ಚರ್ಯಕ್ಕೆ ಮೇರೆಯೇ ಇರಲಿಲ್ಲ. ಕ್ಷಣಾರ್ಧದಲ್ಲಿ ನಮ್ಮ ವಿಮಾನವು ಆ ಶಿಖರದಿಂದ ವಾಯುವೇಗದಿಂದ ಹಾರಿ ವೈಕುಂಠಕ್ಕೆ ತಲುಪಿತು. ಅಲ್ಲಿ ಭಗವತಿ ಲಕ್ಷ್ಮಿಯ ವಿಲಾಸ ಭವನವಿತ್ತು. ಮಗು ನಾರದನೇ, ನಾನು ಅಲ್ಲಿ ನೋಡಿದ ಸಂಪತ್ತನ್ನು ವರ್ಣಿಸುವುದು ನನಗೆ ಅಸಂಭವವೇ ಆಗಿದೆ.
ಆ ಉತ್ತಮ ಪುರಿಯನ್ನು ನೋಡಿ ವಿಷ್ಣುವಿಗೆ ಅತೀವ ಆಶ್ಚರ್ಯವಾಯಿತು. ಅಲ್ಲಿ ಕಮಲಲೋಚನ ಶ್ರೀಹರಿಯು ವಿರಾಜಿಸುತ್ತಿದ್ದನು. ಅತಸಿ ಪುಷ್ಪದಂತೆ ಅವನ ಶ್ರೀ ವಿಗ್ರಹದ ಕಾಂತಿಯಿಂದ ಹೊಳೆಯುತ್ತಿತ್ತು. ಚತುರ್ಭುಜನಾಗಿದ್ದು ಪೀತಾಂಬರವನ್ನು ತೊಟ್ಟಿದ್ದನು. ಅವನು ಪಕ್ಷಿರಾಜ ಗರುಡನ ಮೇಲೆ ಆರೂಢನಾಗಿದ್ದನು. ದಿವ್ಯ ಆಭೂಷಣಗಳಿಂದ ಅವನ ಶೋಭೆ ಅನುಪಮವಾಗಿತ್ತು. ಪ್ರಾಣಪ್ರಿಯೆ ಲಕ್ಷ್ಮೀದೇವಿಯು ಚಾಮರಗಳನ್ನು ಬೀಸುತ್ತಿದ್ದಳು. ಆ ಸನಾತನ ಶ್ರೀಹರಿಯನ್ನು ನೋಡಿ ನಾವೆಲ್ಲರೂ ಅಚ್ಚರಿಗೊಂಡೆವು. ಒಬ್ಬರು ಮತ್ತೊಬ್ಬರನ್ನು ನೋಡುತ್ತಾ ನಾವು ಆ ವಿಮಾನದಲ್ಲೇ ಕುಳಿತಿದ್ದೆವು. ಅಷ್ಟರಲ್ಲಿ ಗಾಳಿಯ ಹೊಡೆತಕ್ಕೆ ಆ ವಿಮಾನವು ಕೂಡಲೇ ಹಾರಿಹೋಯಿತು. ಮುಂದೆ ಅಮೃತದಂತೆ ಸಿಹಿ ನೀರಿನ ಸಮುದ್ರವು ಸಿಕ್ಕಿತು. ಅದರ ನೀರು ಬಹಳ ಮಧುರವಾಗಿತ್ತು. ಜೋರಾದ ತರಂಗಗಳು ಏಳುತ್ತಿದ್ದವು. ಬಹಳಷ್ಟು ಜಲಚರಗಳು ಅದರಲ್ಲಿ ವಾಸಿಸುತ್ತಿದ್ದವು. ಅಲ್ಲೇ ಒಂದು ಮನೋಹರ ದ್ವೀಪವಿತ್ತು. ಮಂದಾರ ಮತ್ತು ಪಾರಿಜಾತ ಮೊದಲಾದ ವೃಕ್ಷಗಳು ಅದರ ಶೋಭೆಯನ್ನು ಹೆಚ್ಚಿಸಿದ್ದವು. ಸುಂದರ ಹಾಸುಗಳಿಂದ ಅಲ್ಲಿಯ ಭೂಮಿಯು ಮುಚ್ಚಿಹೋಗಿತ್ತು. ಬಗೆ ಬಗೆಯ ಚಿತ್ರಗಳಿಂದ ಅದನ್ನು ಅಲಂಕರಿಸಲಾಗಿತ್ತು. ಮುತ್ತಿನ ಝಲ್ಲರಿಗಳು ತೂಗುತ್ತಿದ್ದವು. ಅನೇಕ ರೀತಿಯ ಹಾರಗಳು ಅದರ ಶೋಭೆ ಹೆಚ್ಚಿಸಿತ್ತು. ಅಶೋಕ ಬಕುಲ ಕುರಬಕ ಕೇತಕಿ ಸಂಪಿಗೆ ಮೊದಲಾದ ಮನೋಹರ ವೃಕ್ಷಗಳು ಮೂಲೆ ಮೂಲೆಗಳನ್ನು ಸುಶೋಭಿತಗೊಳಿಸಿದ್ದವು. ಕೋಗಿಲೆಗಳು ಮಧುರ ಸ್ವರದಿಂದ ಕುಹು ಕುಹು ಮಾಡುತ್ತಿದ್ದವು. ಎಲ್ಲೆಡೆ ದಿವ್ಯ ಸುಗಂಧ ದ್ರವ್ಯಗಳನ್ನು ಚಿಮುಕಿಸಿದ್ದರು. ಭ್ರಮರಗಳು ಝೇಂಕರಿಸುತ್ತಿದ್ದವು. ಅದೇ ದ್ವೀಪದಲ್ಲಿ ಒಂದು ಮಂಗಲಮಯ ಮಂಚವನ್ನು ಹಾಸಿತ್ತು. ಆ ಮಂಚಕ್ಕೆ ಸುಂದರ ರತ್ನಗಳನ್ನು ಜೋಡಿಸಲಾಗಿತ್ತು. ಬಗೆ ಬಗೆಯ ರತ್ನಗಳಿಂದ ಅದರ ವಿಚಿತ್ರ ಶೋಭೆ ಬೆಳಗುತ್ತಿತ್ತು. ನಾವು ವಿಮಾನದಲ್ಲೇ ಕುಳಿತಿದ್ದೆವು. ದೂರದಿಂದಲೇ ಆ ಅತ್ಯಂತ ಸುಂದರ ಮಂಚವನ್ನು ನಾವು ನೋಡಿದೆವು. ಆ ಮಂಚದಲ್ಲಿ ಅನೇಕ ರತ್ನಗಂಬಳಿಗಳನ್ನು ಹಾಸಲಾಗಿತ್ತು. ಕಾಮನ ಬಿಲ್ಲಿನಂತೆ ಅದು ಹೊಳೆಯುತ್ತಿತ್ತು. ಆ ಉತ್ತಮ ಮಂಚದಲ್ಲಿ ಓರ್ವ ದಿವ್ಯ ರಮಣಿ ಕುಳಿತಿದ್ದಳು. ಆಕೆಯ ಕೊರಳಲ್ಲಿ ಕೆಂಪು ಬಣ್ಣದ ಮಾಲೆಗಳಿದ್ದವು. ಕೆಂಪಾದ ವಸ್ತ್ರಗಳನ್ನು ಧರಿಸಿದ್ದಳು. ಕೆಂಪು ಚಂದನವನ್ನು ಪೂಸಿಕೊಂಡಿದ್ದಳು. ಕಣ್ಣುಗಳು ಕೆಂಪಾಗಿದ್ದವು. ಕೋಟಿ ಮಿಂಚುಗಳು ಒಮ್ಮೆಲೆ ಬೆಳಗುವಂತೆ ಆಕೆಯ ಪ್ರಭೆ ಹೊಳೆಯುತ್ತಿತ್ತು. ಮುಖವು ಅತ್ಯಂತ ಸುಂದರವಾಗಿದ್ದು ಹಲ್ಲುಗಳು ನಸುಗೆಂಪಿದ್ದವು. ಕೋಟಿ ಲಕ್ಷ್ಮಿಯರಿಗಿಂತ ಆಕೆ ಹೆಚ್ಚು ಸುಂದರವಾಗಿದ್ದಳು. ಸೂರ್ಯಪ್ರಭೆಯಂತೆ ಅವಳು ಹೊಳೆಯುತ್ತಿದ್ದಳು. ದಿವ್ಯ ಪಾಶ, ಅಂಕುಶ, ಅಭಯ ಮತ್ತು ವರಮುದ್ರೆಯಿಂದ ಆ ಭಗವತಿ ಭುವನೇಶ್ವರಿಯ ಕೈಗಳು ಸುಶೋಭಿತವಾಗಿದ್ದವು. ಅದ್ಭುತ ಆಭೂಷಣಗಳನ್ನು ಧರಿಸಿದ್ದಳು. ಅಂತಹ ಸುಂದರ ಸ್ತ್ರೀಯನ್ನು ನಾನು ಎಂದೂ ನೋಡಿರಲಿಲ್ಲ. ಪಕ್ಕದಲ್ಲಿ ಅನೇಕ ಸಾಧಕರು ಕುಳಿತುಕೊಂಡು ಹ್ರೀಂ ಎಂಬ ಮಂತ್ರವನ್ನು ಜಪಿಸುತ್ತಿದ್ದರು. ಎಲ್ಲರ ಹೃದಯದಲ್ಲಿ ವಾಸಿಸುವ ಅಖಿಲ ಜಗತ್ತಿನ ಅಧಿಷ್ಠಾತ್ರಿ ದೇವತೆಯಾಗಿದ್ದಳು ಅವಳು. ನಾಮಜಪದಲ್ಲಿ ಸಂಲಗ್ನರಾದ ಅನೇಕ ಸಖಿಯರು ನಿರಂತರವಾಗಿ ಸ್ತುತಿಸುತ್ತಿದ್ದರು. ಭುವನೇಶಿ, ಮಹೇಶ್ವರಿ ಮೊದಲಾದ ನಾಮಗಳನ್ನು ಹೃದಯಂಗಮವಾಗಿ ಹಾಡುತ್ತಾ ದೇವಕನ್ಯೆಯರು ಸುತ್ತಲೂ ಕುಳಿತಿದ್ದರು. ಆ ದೇವಿಯರಿಗೆ ಕಾಮಪುಷ್ಪ ಮೊದಲಾದ ಅನೇಕ ಹೆಸರುಗಳಿದ್ದವು. 6 ಮೂಲೆಗಳುಳ್ಳ ಉತ್ತಮ ಯಂತ್ರವು ನಿರ್ಮಿತವಾಗಿದ್ದು ಅದರ ಮೇಲೆ ಭಗವತಿ ಭುವನೇಶ್ವರಿಯು ವಿರಾಜಮಾನಳಾಗಿದ್ದಳು. ಆಕೆಯನ್ನು ನೋಡಿ ನಾವು ಮಹದಾಶ್ಚರ್ಯಗೊಂಡೆವು. ಸ್ವಲ್ಪ ಸಮಯದವರೆಗೆ ನಾವು ಅಲ್ಲೇ ನಿಂತಿದ್ದೆವು. ಪರಸ್ಪರ ಮಾತನಾಡಿಕೊಂಡೆವು. ಈ ಸುಂದರಿಯು ಯಾರು? ಇವಳ ಹೆಸರೇನು? ಈಕೆಯ ವಿಷಯದಲ್ಲಿ ನಾವು ಏನನ್ನೂ ತಿಳಿಯೆವು. ಈಕೆಗೆ 1000 ಕಣ್ಣುಗಳು, 1000 ಕೈಗಳು, 1000 ಮುಖಗಳಿವೆ. ದೂರದಿಂದಲೇ ಇವಳು ಎಷ್ಟು ಸುಂದರವಾಗಿ ಕಂಡುಬರುವಳು. ಇವಳು ಯಾವುದೋ ಅಪ್ಸರೆಯೋ, ಗಂಧರ್ವ ಕನ್ಯೆಯೋ, ದೇವಕನ್ಯೆಯೋ ಆಗಿರಲಿಕ್ಕಿಲ್ಲ. ನಾರದನೇ, ಹೀಗೆ ಸಂದೇಹಗ್ರಸ್ತರಾಗಿ ನಾವು ಅಲ್ಲೇ ನಿಂತೆವು. ಆಗ ಭಗವಾನ್ ವಿಷ್ಣುವು ಆ ಚಾರುಹಾಸಿನಿ ಭಗವತಿಯನ್ನು ನೋಡಿ ವಿವೇಕಪೂರ್ವಕ ಈಕೆಯು ಭಗವತಿ ಜಗದಂಬಿಕೆಯೇ ಆಗಿರಬೇಕೆಂದು ನಿಶ್ಚಯಿಸಿದನು. ಈ ಭಗವತಿಯು ನಮ್ಮೆಲ್ಲರ ಆದಿಕಾರಣಳಾಗಿರುವಳು ಎಂದು ಹೇಳಿದನು. ಮಹಾವಿದ್ಯಾ ಮತ್ತು ಮಹಾಮಾಯ ಇವಳ ಹೆಸರುಗಳಾಗಿವೆ. ಇವಳು ಪೂರ್ಣ ಪ್ರಕೃತಿಯಾಗಿದ್ದು ಎಂದೂ ಈಕೆಯ ನಾಶವಾಗುವುದಿಲ್ಲ. ಮಂದಬುದ್ಧಿ ಜನರು ಇವಳನ್ನು ತಿಳಿಯಲಾರರು. ಯೋಗದ ಮೂಲಕವೇ ಇವಳ ಸಾಕ್ಷಾತ್ಕಾರವಾಗುತ್ತದೆ. ಗಂಭೀರ ಉದ್ದೇಶವುಳ್ಳ ಈ ದೇವಿಯು ಪರಬ್ರಹ್ಮನ ಇಚ್ಛೆಯಾಗಿದ್ದಾಳೆ. ಇವಳು ನಿತ್ಯವಾಗಿದ್ದು ಈಕೆಯ ವಿಗ್ರಹವು ನಿತ್ಯವಾಗಿದೆ. ಇವಳನ್ನು ವಿಶ್ವೇಶ್ವರಿ, ವೇದಗರ್ಭ, ಶಿವೆ ಎಂದು ಹೇಳುತ್ತಾರೆ. ನೇತ್ರಗಳು ವಿಶಾಲವಾಗಿದ್ದು ಇವಳು ಎಲ್ಲರ ಆದಿಜನನಿಯಾಗಿರುವಳು. ಪ್ರಳಯ ಕಾಲದಲ್ಲಿ
ಅಖಿಲ ಜಗತ್ತನ್ನು ಉಪಸಂಹಾರ ಮಾಡುವಳು. ಸಂಪೂರ್ಣ ಜೀವಿಗಳ ಆಕೃತಿಗಳನ್ನು ತನ್ನ ವಿಗ್ರಹದಲ್ಲಿ ಅಡಗಿಸಿಕೊಳ್ಳುವಳು. ಬ್ರಹ್ಮ ಮತ್ತು ಶಂಕರರೇ ಈ ಸರ್ವಬೀಜಮಯಿ ದೇವಿಯು ವಿರಾಜಿಸುತ್ತಿರುವಳು. ಈಕೆಯ ಕೋಟಿ ಕೋಟಿ ವಿಭೂತಿಗಳು ಬೇರೆ ಬೇರೆಯಾಗಿ ವಿರಾಜಿಸುತ್ತಿವೆ. ಕ್ರಮವಾಗಿ ಇವಳನ್ನು ನೋಡಿಕೊಳ್ಳಿ. ಆ ವಿಭೂತಿಗಳ ಶರೀರಗಳು ದಿವ್ಯ ಅಲಂಕಾರಗಳಿಂದ ಹಾಗೂ ದಿವ್ಯ ಗಂಧದಿಂದ ಸುಶೋಭಿತವಾಗಿವೆ. ವಿಧಿಹರರೇ, ನೋಡಿ, ಆ ಎಲ್ಲ ಸಹಚರಗಳು ಭಗವತಿಯ ಸೇವೆ ಮಾಡುತ್ತಿರುವರು. ಪುಣ್ಯವಂತರಿಗೆ ಮಹಾದಾನ್ಯ ಮತ್ತು